ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ದಿನ ನಾನು ಹಾಡೋನಹಳ್ಳಿನಲ್ಲಿರುವಂತಹ ಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿಮಗೂ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ತೀನಿ. ಬಾಬಾ ದರ್ಶನ ಗುರುಪೌರ್ಣಮಿ ಆಗಿರೋದ್ರಿಂದ ನಾನು ಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಇದು ನಮ್ಮ ದೊಡ್ಡಬಳ್ಳಾಪುರದಿಂದ 11 ಕಿಲೋಮೀಟ್ರ್ ದೂರದಲ್ಲಿ ಇದಿದೆ. ಹಾಗೆ ಮುಂದೆ ಹೋದರೆ ನಮಗೆ ಘಾಟಿ ಸಿಗುತ್ತೆ. ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಮಗೆ ಘಾಟಿ ಸುಬ್ರಹ್ಮಣ್ಯನ ದೇವಸ್ಥಾನ. ಇಲ್ಲೇ ಹೋಗ್ತಾ ನೀವು ಬೇಕು ಅಂದರೆ ಘಾಟಿಗೆ ಬಂದವರು ಈ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಬನ್ನಿ, ದೇವಸ್ಥಾನದಲ್ಲಿ ಬಾಬಾನ ಯಾವ ರೀತಿಯಾಗಿ ಇವತ್ತು ಅಲಂಕಾರ ಮಾಡಿದ್ದಾರೆ, ಏನು ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ಇದೇ ದೇವಸ್ಥಾನದ ಎಂಟ್ರೆನ್ಸ್, ಶಿರಡಿ ಸಾಯಿಬಾಬಾ ಮಂದಿರ, ಕೆರೆ ಹಾಡೋನಲ್ಲಿ ನೋಡ್ತಾ ಇದ್ದೀರಲ್ಲ. ಬನ್ನಿ ನೋಡೋಣ. ಬನ್ನಿ, ಹಾಗೆ ಮುಂದೆ ಹೋಗೋಣ. ಸ್ನೇಹಿತರೆ, ಭಗವಂತನ ಅನುಗ್ರಹವಿಲ್ಲದಿದ್ದು ಒಂದು ಹುಲ್ಕಡ್ಡಿ ಕೂಡ ಅಲಗಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭಗವಂತನ ಕೃಪಾ ಕಟಾಕ್ಷ, ಭಗವಂತನ ಒಂದು ಅನುಗ್ರಹ ಪಡೆದಿದ್ದರೆ ಮಾತ್ರ ನಾವು ಎಲ್ಲ ದೈವಿಕ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಎಲ್ಲರೂ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಆತನ ಅನುಗ್ರಹ, ಯಾರು ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು, ಯಾರ ಕೈಯಿಂದ ತಾನು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳಬೇಕು ಅನ್ನೋದು ಬಾಬಾರ ಅನುಗ್ರಹ ಇರುತ್ತೋ ಅವರಿಂದ ಮಾತ್ರನೇ ಒಂದು ದೇವಸ್ಥಾನ ಅನ್ನೋದು ನಿರ್ಮಾಣ ಆಗೋಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನನೇ ಈ ಒಂದು ಹಾಡೋನಲ್ಲಿರುವಂತಹ ಬಾಬಾ ದೇವಸ್ಥಾನ, ಸತ್ಯಸಾಯಿ ಮಂದಿರ. ಪ್ರತಿನಿತ್ಯ ಅಲ್ಲಿ ಪೂಜೆಗಳು ನಡೆಯುತ್ತೆ. ಸಾಕಷ್ಟು ಮಂದಿ ಭಕ್ತಾದಿಗಳಲ್ಲಿ ಪ್ರತಿನಿತ್ಯ ಭೇಟಿ ನೀಡ್ತಾರೆ. ಹಾಗೆ ತಮ್ಮ ಎಲ್ಲ ಕಷ್ಟಗಳನ್ನು ಇಲ್ಲಿ ದೇವರ ಹತ್ರ ನಿವೇದನೆ ಮಾಡ್ಕೊಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗುರುಪೌರ್ಣಮಿಯನ್ನು ಇಲ್ಲಿ ಮಾಡಲಾಗಿದೆ. ನಾವು ಕೂಡ ಗುರುಪೌರ್ಣಮಿಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅಷ್ಟೇ ಸತ್ಯ ಇದೆ ಅಂತ ಕೂಡ ಹೇಳ್ತಾರೆ. ಭಗವಂತ ಇಲ್ಲಿ ತಮ್ಮ ಭಕ್ತರ ಕಷ್ಟಗಳನ್ನು ಭಗವಂತ ಪರಿಹಾರ ಮಾಡ್ತಾರೆ ಅಂತ ಇಲ್ಲಿಗೆ ಸಾಕಷ್ಟು ಮಂದಿ ಭಕ್ತರಿಗೆ ಬರ್ತಾರೆ. ಬನ್ನಿ, ದೇವಸ್ಥಾನದಲ್ಲಿ ಈ ವರ್ಷ ಯಾವ ರೀತಿಯಾಗಿ ಗುರುಪೌರ್ಣಮಿಯನ್ನು ಆಚರಣೆ ಮಾಡಿದ್ದಾರೆ ಅಂತ ನೋಡೋಣ. ನಿರ್ಮಾಣ ಇವರೇ ಮಾಡಿರೋದು. ನಮ್ಮ ಚಿಕ್ಕಪ್ಪ ಅವರು ಶೋಭನ್ ಬಾಬು ಅಂತ, ಅವ್ರ ಧರ್ಮಪತ್ನಿ ಶ್ರೀಮತಿ ಸುಕನ್ಯಾ ಅಂತ. ಇವರು ಸ್ವಂತ ನಮ್ಮ ತಂದೆಯವರ ತಮ್ಮ. ಇವ್ರದ್ದೇ ಇದು ದೇವಸ್ಥಾನ, ಹಾಡೋನಹಳ್ಳಿನಲ್ಲಿರೋ ಬಾಬಾ ದೇವಸ್ಥಾನ. ನೋಡಿ ಸ್ನೇಹಿತರೆ, ಇವರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ.
ನಮ್ಮ ತಾಯಿ, ನಮ್ಮ ಚಿಕ್ಕಪ್ಪ ಅವರು, ಇವರು ನಮ್ಮ ಚಿಕ್ಕಪ್ಪ ಅವರು. ಇವರೆಲ್ಲ ದೇವಲೋಕದ ಫ್ಯಾಮಿಲಿಗೆ ಸೇರಿರೋ ಅಂಥವ್ರು. ಇವರೆಲ್ಲ ದೇವಲೋಕದ ಫ್ಯಾಮಿಲಿನವರು. ಇದು ಒಂದು ಗುರು ಪೌರ್ಣಮಿಯ ದಿನ ನನ್ನ ಒಂದು ವ್ಲಾಗ್ ಆಗಿತ್ತು. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.